ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯದಮಪ್ಯಖಿಲೈಸುವಕ್ಕೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 13ನೇ ಅಧ್ಯಾಯದ 26ನೇ ಶ್ಲೋಕ ಆಗಬೇಕಿದೆ, ಹೌದಾ? ಹೌದು ಆಚಾರ್ಯ. ಶ್ಲೋಕವನ್ನು ಓದೋಣ. ಅನ್ಯೇತ್ವೇವಮಜಾನಂತಃ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿತರಂತೇವ ಮೃತ್ಯುಂ ಶ್ರುತಿಪರಾಯಣಾಃ. ಇದು ತಾತ್ಪರ್ಯ ಆಗಿದೆ, ಇನ್ನೊಮ್ಮೆ ಹೇಳೋಣ. ಇನ್ನು ಕೆಲವರು ಈ ಶಾಸ್ತ್ರದ ಜ್ಞಾನ ಇಲ್ಲ, ವೇದಗಳಲ್ಲಿ ಇತ್ಯಾದಿ ಪುರಾಣಗಳಲ್ಲಿ ಹೇಳಿರುವಂತಹ ಪರಮಾತ್ಮನ ಒಂದು ಉಪಾಸನೆ ಅದನ್ನು ತಿಳಿದು ಅದರಲ್ಲಿ ಬರುವಂತಹ ಇನ್ನಿತರ ಪರಮಾತ್ಮರ ಉಪಾಸನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅಂಥವರು ಏನು ಮಾಡ್ತಾರೆ? ಅನ್ಯೇತು ಏವಂ ಅಜಾನಂತಹ, ಈ ಹಿಂದೆ ಹೇಳಿದಂತಹ ರೀತಿಯಲ್ಲಿ ದೇವರನ್ನ ತಿಳಿಯದೆ ಅನ್ಯೇಭ್ಯ ಶ್ರುತ್ವ ಉಪಾಸತೆ, ಯಾರು ತಿಳಿದಿರ್ತಾರೋ ದೇವರನ್ನ, ಸ್ವತಃ ಇವರು ಶಾಸ್ತ್ರಾದಿಗಳನ್ನ ಪುರಾಣಾದಿಗಳನ್ನ ವೇದಗಳನ್ನ ಓದಲಿಕ್ಕೆ ಅಸಮರ್ಥರು, ಅಂತಹ ಅಸಮರ್ಥರು ಯಾರು ಪರಮಾತ್ಮನನ್ನ ಸರಿಯಾಗಿ ತಿಳಿದಿರ್ತಾರೋ, ಅರ್ಥ ಶಾಸ್ತ್ರಜ್ಞಾನ ಇತ್ಯಾದಿಗಳನ್ನ ಯಾರು ಮಾಡಿರ್ತಾರೋ, ಶಾಸ್ತ್ರಜ್ಞಾನ ಯಾರು ಪಡೆದಿರ್ತಾರೋ ಅಂಥವರ ಹತ್ತಿರ ಶ್ರವಣ ಮಾಡ್ತಾರೆ. ಅನ್ಯೇಭ್ಯ ಶ್ರುತ್ವ ಉಪಾಸತೆ. ಕೆ ಅನ್ಯ, ಬೇರೆಯವರಿಂದ ಕೇಳಿ ಪರಮಾತ್ಮನ ಬಗ್ಗೆ ಕೇಳಿ ಅನ್ಯೇ ಉಪಾಸತೆ, ಬೇರೆಯವರು ಉಪಾಸನೆ ಮಾಡ್ತಾರೆ. ಅರ್ಥಾತ್ ಗೊತ್ತಿರದೇ ಇರುವವರು ಅಂತ ಅರ್ಥ. ತೇಪಿ ಚ ಅತಿತರಂತೇವ ಶ್ರುತಿಪರಾಯಣಾಃ, ಅವರೂ ಕೂಡ ಬಹಳವಾಗಿ ಒಮ್ಮೆ ಹೇಳಿದ್ದನ್ನ ಬಹಳವಾಗಿ ಮನನ ಮಾಡ್ತಾರೆ, ಇನ್ನೂ ಹೆಚ್ಚೆಚ್ಚು ಅವರ ಹತ್ರ ಹೋಗಿ ಕೇಳ್ತಾರೆ. ಶ್ರುತಿಪರಾಯಣಾಃ, ಅದರಲ್ಲಿ ಏನೇ ಶ್ರುತಿ ಶ್ರವಣ ಮಾಡಿದ್ದನ್ನೇ ಪರಾಯಣಾಃ, ಅದರಲ್ಲಿಯೇ ಆಸಕ್ತರು, ಅದನ್ನೇ ಧ್ಯಾನ ಮಾಡ್ತಾ ಮಾಡ್ತಾ ಅಥವಾ ಕೇಳುವುದರನ್ನೇ ಜಾಸ್ತಿ ಮಾಡ್ತಾ ಮಾಡ್ತಾ ಅದನ್ನೇ ಧ್ಯಾನ ಮಾಡ್ತಾ ಮೃತ್ಯುಂ ಅತಿತರಂತಿ ಏವ, ಈ ಮೃತ್ಯುವನ್ನ ದಾಟಿಯೇ ದಾಟ್ತಾರೆ. ನಾವು ಅಷ್ಟೇ, ಇಂದಲ್ಲ ಒಮ್ಮೆ ಮೋಕ್ಷವನ್ನು ಪಡೆಯಲೇಬೇಕು, ಪಡಿತೇವೆ. ಆದರೆ ಈ ಒಂದು ಬಂದಂತಹ ಮಾನವ ಜನ್ಮ ವ್ಯರ್ಥ ಮಾಡಿಕೊಳ್ಳದೇ ಇದ್ರೆ ಹಿಂದೇನಾಗಿದ್ದೋ ಗೊತ್ತಿಲ್ಲ, ಆಗ್ತೀವೋ ಗೊತ್ತಿಲ್ಲ, ಈಗೇನಾಗಿದ್ದೀವೋ ಅನ್ನುವಂಥದ್ದು ಸಕಲ ಸಂಪೂರ್ಣ ಜ್ಞಾನ ಇದೆ ನಮಗೆ. ನಾವು ಏನು ಮಾಡಬೇಕು ಅನ್ನೋದ್ರಿಂದ, ಎಲ್ಲ ಗೊತ್ತಿರೋದ್ರಿಂದ, ಮೋಕ್ಷವನ್ನು ಪಡಿಬೇಕು ಅನ್ನೋದ್ರಿಂದಲೇನೆ ಎಲ್ಲರೂ ಎಲ್ಲ ರೀತಿಯ ಪಾಠಕ್ಕೂ ಬರ್ತಾ ಇದ್ದೀರಿ. ಹಾಗಾದ್ರೆ ಗೊತ್ತಿದೆ ನಮ್ದು ಸರಿಯಾದ ರೂಟ್ ಯಾವುದು ಅಂತ. ಆದ್ದರಿಂದ ಶ್ರುತಿಪರಾಯಣ ಮೃತ್ಯುಂ ಅತಿತರಂತೇವ, ಇನ್ನುಳಿದವರೂ ಕೂಡ ಬಹಳವಾಗಿ ಶ್ರವಣ ಮಾಡ್ತಾ ಮಾಡ್ತಾ ಅವರೂ ಕೂಡ ಮೃತ್ಯುವನ್ನ ದಾಟಿಯೇ ದಾಟ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಬರ್ಕೊಳ್ಳಿ.
ಅನ್ಯೇತು ಇತರರಾದರೋ ಅಥವಾ ಮನುಷ್ಯರೋ ಅಂತ ಬರ್ಕೊಳ್ಳಿ, ತೊಂದರೆ ಇಲ್ಲ. ಮನುಷ್ಯರಾದರೋ, ಅಸಮರ್ಥರು ಯಾರು? ಮನುಷ್ಯರೇನೆ. ದೇವತೆಗಳು ಸ್ವಲ್ಪ ಆದರೂ ಸಮರ್ಥರೇ, ಆದ್ದರಿಂದ ಅವರು ದೇವತೆಗಳಾಗಿರ್ತಾರೆ. ಋಷಿಗಳು ಮಹಾ ತ್ರಿಕಾಲಜ್ಞಾನಿಗಳೇ ಇರ್ತಾರೆ. ಆದ್ದರಿಂದ ಅನ್ಯೇತು ಮನುಷ್ಯರಾದರೋ ಏವಂ ಏವಂ ತಮ್ಮ ಪ್ರತಿಭಾಬಲದಿಂದ ಪರಮಾತ್ಮನನ್ನು ತಿಳಿಯದವರಾಗಿ, ಏವಂ ಏವಂ ತಮ್ಮ ಪ್ರತಿಭಾಬಲದಿಂದ ಅಂತ ಬರ್ಕೊಳ್ಳಿ ಅಷ್ಟೇ. ಏವಂ ತಮ್ಮ ಪ್ರತಿಭಾಬಲದಿಂದ ಅಜಾನಂತಹ ಪರಮಾತ್ಮನನ್ನು ತಿಳಿಯದವರಾಗಿ, ಅನ್ಯೇಭ್ಯಃ ತಿಳಿದ ಜ್ಞಾನಿಗಳಿಂದ ಶ್ರುತ್ವಾ ಕೇಳಿ ತಿಳಿದು ಶ್ರುತ್ವಾ ಕೇಳಿ ತಿಳಿದು ಉಪಾಸತೆ ಧ್ಯಾನಿಸುತ್ತಾರೆ ತೇಪಿ ಅವರೂ ಕೂಡ ಶ್ರುತಿಪರಾಯಣಾಃ ಬಹಳವಾಗಿ ಶ್ರವಣ ಮಾಡುತ್ತಾ ಮೃತ್ಯುರೂಪವಾದ ಈ ಸಂಸಾರ ಸಾಗರವನ್ನು ಅತಿತರಂತೇವ ದಾಟಿಯೇ ದಾಟುತ್ತಾರೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರಜಂಗಮಂ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತರ್ಷಭ. ಹೇ ಭರತರ್ಷಭ, ಅರ್ಜುನನೇ, ಭರತ ಶ್ರೇಷ್ಠನೇ, ನೋಡು, ಈ ಸ್ಥಾವರ ಜಂಗಮಂ ಯಾವತ್ ಸತ್ವಂ, ಈ ಸ್ಥಾವರ ಒಂದೇ ಕಡೆ ನಿಲ್ಲುವಂತಹ ಪದಾರ್ಥಗಳು, ಜಂಗಮ ಎಲ್ಲ ಕಡೆಯಲ್ಲೂ ಚಲಿಸುವಂತಹ ಪದಾರ್ಥಗಳು ಅರ್ಥಾತ್ ಜೀವಿಗಳೇನೆ. ಈ ಸ್ಥಾವರ ಜಂಗಮಗಳೆಂಬ ಈ ಜೀವಿಗಳೇನಿವೆ ಅವೆಲ್ಲವೂ ಕೂಡ ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗದಿಂದಾಗಿಯೇನೆ ಜನಿಸಿವೆ ಅಂತ ತಿಳಿ.
ಏನಿದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞ? ಇಲ್ಲಿ ಕ್ಷೇತ್ರ ಶಬ್ದಕ್ಕೆ ಚಿತ್ ಪ್ರಕೃತಿ ಅಂತ ಅರ್ಥ. ನೋಡಿ, ಅಚಿತ್ ಪ್ರಕೃತಿಯನ್ನು ತಗೊಂಡಿಲ್ಲ. ಅಚಿತ್ ಪ್ರಕೃತಿ ಜಡ, ಚಿತ್ ಪ್ರಕೃತಿ ಇಸ್ ಈಕ್ವಲ್ ಟು ಲಕ್ಷ್ಮೀದೇವಿ. ಕ್ಷೇತ್ರಜ್ಞ ಅಂತಂದ್ರೆ ಪರಮಾತ್ಮ. ಈ ಕ್ಷೇತ್ರ ಶಬ್ದವಾಚ್ಯಳಾದ ಚಿತ್ ಪ್ರಕೃತಿಯಿಂದ ಕ್ಷೇತ್ರಜ್ಞ ಶಬ್ದವಾಚ್ಯನಾದ ಪರಮಾತ್ಮನ ಇಬ್ಬರ ಒಂದು ಸಂಯೋಗದಿಂದಾಗಿಯೇನೆ ಸಂಜಾಯತೆ, ಹುಟ್ಟಿದೆ, ಜನಿಸಿವೆ ಅಂತ ನೀನು ತಿಳಿ ಎಂಬುದಾಗಿ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಇದರಲ್ಲಿ ಇನ್ನೂ ವಿಶೇಷವಾದ ಯಾವ ಅರ್ಥ ಇಲ್ಲ. ಅನೇಕ ಮಮ ಯೋನಿರ್ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ, ನನ್ನ ಪತ್ನಿ ಶ್ರೀದೇವಿ, ಅವಳಲ್ಲಿ ನಾನು ಗರ್ಭವನ್ನಿಡುವೆನು ಎಂಬುದಾಗಿ ಕೃಷ್ಣನ ಮಾತೆ ಮುಂದೆ ಬರ್ತದೆ. ಕೃಷ್ಣನ ಮಾತೇ ಇದೆ, ಮುಂದಿನ ಅಧ್ಯಾಯಗಳಲ್ಲಿ ಬರ್ತದೆ. ಇಂತಹ ಲಕ್ಷ್ಮಿಯಲ್ಲಿ ನಾನು ಗರ್ಭವನ್ನು ಇಡ್ತೇನೆ. ಅದೇ ಸೃಷ್ಟವಾದದ್ದು ಬ್ರಹ್ಮಾಂಡ. ನೋಡಿ, ಅಂಡ ಬ್ರಹ್ಮಾಂಡ, ಬ್ರಹ್ಮನಿಂದ ಸೃಷ್ಟವಾದದ್ದು ಬ್ರಹ್ಮಾಂಡ. ಈ ಒಂದು ಮೊಟ್ಟೆಗೆ ಅಂಡ ಅಂತ ಯಾಕೆ ಕರೀತಾರೆ? ಆ ಒಂದು ಶೇಪೇ ಇರೋದು ಬ್ರಹ್ಮಾಂಡ, ಆದ್ದರಿಂದ ಇದನ್ನು ಅಂಡ ಅಂತ ಕರೀತಾರೆ. ಈ ಪಕ್ಷಿಗಳೆಲ್ಲವೂ ಕೂಡ ಅಂಡಜ, ತತ್ತಿಯಿಂದ ಮೊಟ್ಟೆಯಿಂದಲೇ ಹುಟ್ಟೋದು. ಅಂಡಜ ಅಂದ್ರೆ ಪಕ್ಷಿಗಳು ಅಂತ ಅರ್ಥ. ಯಾವ್ದ್ಯಾವ್ದು ಮೊಟ್ಟೆಯಿಂದ ಹುಟ್ಟುತ್ತೋ ಎಲ್ಲವೂ ಕೂಡ ಅಂಡಜಗಳೇ. ಸರಿನಾ? ಆದ್ದರಿಂದ ಕ್ಷೇತ್ರ ಶಬ್ದ ವಾಚ್ಯಳಾದ ಲಕ್ಷ್ಮೀದೇವಿ, ಕ್ಷೇತ್ರಜ್ಞ ಶಬ್ದ ವಾಚ್ಯನಾದ ಪರಮಾತ್ಮನ ಇಬ್ಬರ ಸಂಯೋಗದಿಂದಾಗಿ ಈ ಸ್ಥಾವರ ಜಂಗಮಮಯವಾದ ಈ ಒಂದು ಬ್ರಹ್ಮಾಂಡ ಹುಟ್ಟಿದೆ. ಬ್ರಹ್ಮಾಂಡ ಇಸಿಕೊಂಡು ಇವ ಸ್ಥಾವರ ಜಂಗಮಮಯವಾದ ಈ ಒಂದು ಬ್ರಹ್ಮಾಂಡ. ಬರೀ ಬ್ರಹ್ಮಾಂಡದಲ್ಲಿ ಸ್ಥಾವರ ಜಂಗಮಗಳೇ ಇಲ್ಲ, ಮತ್ತೆ ಇನ್ನ ಉಳಿದ ಎಲ್ಲವೂ ಕೂಡ ಇವೆ. ಆದರೆ ವಿಶೇಷವಾಗಿ ಈ ಸ್ಥಾವರ ಜಂಗಮಗಳು ಇವರಿಬ್ಬರ ಸಂಯೋಗದಿಂದ ಹುಟ್ಟಿದೆ ಅಂತ ನೀನು ತಿಳಿ ಅಂತ ಇದರಲ್ಲಿ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಎತ್ತು ಒಂದೇ ನಿಮಿಷ. ಭರತರ್ಷಭ, ಎಲೈ ಭರತ ಶ್ರೇಷ್ಠನೇ, ಭರತರ್ಷಭ ಎಲೈ ಭರತ ಶ್ರೇಷ್ಠನೇ, ಯಾವತ್ತು, ಒಂದೇ ನಿಮಿಷ, ಸ್ಥಾವರ ಜಂಗಮಂ, ಸ್ಥಾವರ ಜಂಗಮಂ, ಸ್ಥಾವರ ಜಂಗಮಂ, ಅಚರ ಚರ ಎನಿಸಿದ, ಅಚರ ಚರ ಎನಿಸಿದ, ಯಾವತ್ತು, ಯಾವ ಯಾವ, ಯಾವತ್ತು ಯಾವ ಯಾವ, ಸತ್ವಂ ಜೀವಜಾತವಿದೆಯೋ ಅವೆಲ್ಲವೂ, ಜೀವಜಾತವಿದೆಯೋ ಅವೆಲ್ಲವೂ, ಕ್ಷೇತ್ರ, ಕ್ಷೇತ್ರ ಶಬ್ದ ವಾಚ್ಯಳಾದ ಚಿತ್ ಪ್ರಕೃತಿ, ಕ್ಷೇತ್ರ ಶಬ್ದ ವಾಚ್ಯಳಾದ ಚಿತ್ ಪ್ರಕೃತಿ, ಕ್ಷೇತ್ರಜ್ಞ, ಕ್ಷೇತ್ರಜ್ಞ ಶಬ್ದ ವಾಚ್ಯನಾದ ಪರಮಾತ್ಮರ, ಕ್ಷೇತ್ರಜ್ಞ, ಕ್ಷೇತ್ರಜ್ಞ ಶಬ್ದ ವಾಚ್ಯನಾದ ಪರಮಾತ್ಮರ, ಪರಮಾತ್ಮನ ಅಂತ ಬರ್ಕೊಳ್ಳಿ, ಪರಮಾತ್ಮನ ಸಂಯೋಗಾತ್, ಸಂಯೋಗದಿಂದಲೇ, ಸಂಯೋಗದಿಂದಲೇ
ಸಂಜಾಯತೆ ಜನಿಸಿವೆ ಎಂದು, ಸಂಜಾಯತೆ ಜನಿಸಿವೆ ಎಂದು ತದ್ವಿಧಿ ತಿಳಿ, ತದ್ವಿಧಿ ತಿಳಿ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ ಸ್ವವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ನೋಡಪ್ಪ, ಪರಮೇಶ್ವರಂ ಹರಿಂ, ಸರ್ವಸಮರ್ಥನಾದ ಆ ಹರಿಯನ್ನ ಸರ್ವೇಷು ಭೂತೇಷು ಸಮಂ ತಿಷ್ಠಂತಂ, ಸರ್ವ ಪ್ರಾಣಿಗಳಲ್ಲೂ ಯಾರು ಸಮನೆಂದು ತಿಳಿತಾನೋ, ಸರ್ವ ಪ್ರಾಣಿಗಳಲ್ಲೂ ಯಾರು ಸಮನೆಂದು ತಿಳಿತಾನೋ, ವಿನಶ್ಯತ್ ಸ್ವವಿನಶ್ಯಂತಂ ಅಂದ್ರೆ ವಿನಾಶ ಹೊಂದುವಂತಹ ಪದಾರ್ಥಗಳಲ್ಲೂ ಇದ್ದುಕೊಂಡು ಯಾರು ಅವಿನಾಶಿಯಾಗಿದ್ದಾನೆ ಅಂತ ತಿಳಿತಾರೋ. ಈಗ ಘಟ, ಒಂದು ಮಡಿಕೆ ಇದೆ, ಮಡಿಕೆಗೆ ಒಂದು ರೂಪ ಇದೆ. ರೂಪ ಅಂದ್ರೆ ಶೇಪ್ ಅಲ್ಲ, ಅದಕ್ಕೊಂದು ಬಣ್ಣ ಇದೆ, ಹೌದಾ? ಮಡಿಕೆ ನಾಶ ಆಯ್ತು, ಕೆಳಗೆ ಬಿದ್ದು ಹೋಯ್ತು ಅಂತಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಬಣ್ಣವು ಕೂಡ ನಾಶವಾಗಿ ಹೋಗುತ್ತೆ, ಅದು ಮಣ್ಣಾಗಿ ಪರಿವರ್ತನೆ ಆಗತ್ತೆ. ಹಾಗೆ ಘಟನಾಶ ಆಯಿತು, ಅದರೊಳಗಡೆ ಇರುವಂತಹ, ಘಟದಲ್ಲಿ ಇರುವಂತಹ ರೂಪವು ಕೂಡ ನಾಶ ಆಯಿತು. ಹಾಗೆ ವಿನಾಶ ಹೊಂದುವಂತಹ ಎಲ್ಲ ಪದಾರ್ಥಗಳಲ್ಲಿ ಪರಮಾತ್ಮ ಇದ್ದಾನೆ ಅಂತಂದ ಮೇಲೆ ಪರಮಾತ್ಮನಿಗೂ ನಾಶ ಇದೆನಾ? ತಿಳಿಯೋದು ಸರಿಯಲ್ಲ. ವಿನಶ್ಯತು ಸ್ವವಿನಶ್ಯಂತಂ, ಅವಿನಶ್ಯಂತಂ, ವಿನಶ್ಯತ್ಸು ಅವಿನಶ್ಯಂತಂ, ವಿನಾಶ ಹೊಂದುವಂತಹ ಪದಾರ್ಥಗಳಲ್ಲಿ ಇದ್ದುಕೊಂಡೂ ಕೂಡ ಅವಿನಶ್ಯಂತಂ, ಅವಿನಾಶಿಯಾಗಿ ಇದ್ದಾನೆ ಅಂತ ಯಾರು ತಿಳಿತಾನೋ, ಯಹ ಪಶ್ಯತಿ ಸಹ ಪಶ್ಯತಿ, ಯಾರು ತಿಳಿದಿದ್ದಾನೋ ಅವನೇ ತಿಳಿದವನು. ನೋಡಿ, ಯಹ ಪಶ್ಯತಿ, ಯಾರು ತಿಳಿದಿರುವನೋ, ಸಹ ಆ ಜ್ಞಾನಿಯೇನೆ ನಿಜವಾಗಿ ನನ್ನನ್ನು ತಿಳಿದಿದ್ದಾನೆ ಅಂತ ಅರ್ಥ. ಅರ್ಥ ಬರ್ಕೊಳ್ಳಿ. ವಿನಶ್ಯತ್ಸು ಅವಿನಶ್ಯಂತಂ, ಅರ್ಥ ಬರ್ಕೊಳ್ಳಿ. ಸರ್ವೇಷು, ತಾರತಮ್ಯದಿಂದ ಕೂಡಿರುವ ಪ್ರಾಣಿಗಳಲ್ಲಿ ಸ್ಥಿತನಾಗಿರುವ, ಸರ್ವೇಷು ಭೂತೇಷು ಅಂತ ಬರ್ಕೊಂಬಿಡಿ, ಕ್ಷಮಿಸಿ, ಸರ್ವೇಷು ಭೂತೇಷು, ಸರ್ವ ಪ್ರಾಣಿಗಳಲ್ಲೂ, ಸರ್ವ ಪ್ರಾಣಿಗಳಲ್ಲೂ ಪರಮೇಶ್ವರಂ, ಸರ್ವಸಮರ್ಥನಾದ ಶ್ರೀಹರಿಯನ್ನು, ಸರ್ವಸಮರ್ಥನಾದ ಶ್ರೀಹರಿಯನ್ನು ಸಮಂ ತಿಷ್ಠಂತಂ, ಸಮಂ ತಿಷ್ಠಂತಂ, ಸಮನೆಂದು, ಸಮನಾಗಿ ಇದ್ದಾನೆಂದು,
ಸಮನಾಗಿದ್ದಾನೆಂದು. ನೋಡಿ ನಮ್ಮ ಧರ್ಮ ಎಷ್ಟು ಅದ್ಭುತ. ಈ ಅಂದರೆ ಈ ಒಂದು ಜ್ಞಾನ ಬಂತು ಅಂತ ಆದರೆ ಯಾವ ರೀತಿಯ ರಗಳೇನೇ ಇರೋದಿಲ್ಲ, ಯಾವ ರೀತಿಯೂ ರಗಳೇ ಇರೋದಿಲ್ಲ. ಯಾರು ಯಾರಿಗೂ ಕೂಡ ಶತ್ರುಗಳಲ್ಲ, ಎಲ್ಲರೂ ಎಲ್ಲರನ್ನೂ ಆದರ ಗೌರವದಿಂದಲೇ ನೋಡ್ಕೊಳ್ತಾರೆ. ಯಾರ್ಯಾರಿಗೂ ಅಪಶಬ್ದವನ್ನು ಆಡೋದೇ ಇಲ್ಲ. ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ. ಎಲ್ಲ ವಸ್ತುಗಳು ಬಹಳ ಮುಖ್ಯ. ಅದನ್ನ ಎಸಿಬೇಡಪ್ಪ, ಪರಮಾತ್ಮ ಇದ್ದಾನೆ ಅದರಲ್ಲಿ. ಅದನ್ನ ಕಾಲಿ ಮುಟ್ಬೇಡಪ್ಪ, ಪರಮಾತ್ಮ ಇದ್ದಾನೆ ಅದರಲ್ಲಿ. ಅನಿವಾರ್ಯ, ಭೂಮಿ ಮೇಲೆ ನಡಿಲೇಬೇಕು. ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ಹೇಳಿಯೇನೆ ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಿದೆ ವಿಷ್ಣುಪತ್ತಿ ನಮಸ್ತೋಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಅನಿವಾರ್ಯವಾಗಿ ನಡೀತಾ ಇದ್ದೇನೆ. ಯಾಕೆ? ಅದರಲ್ಲಿ ಭೂದೇವಿ ಪರಮಾತ್ಮನ ಮಡದಿ, ವರಾಹದೇವರ ಮಡದಿ. ಆದ್ದರಿಂದ ಈ ಒಂದು ಎಂಥ ಅದ್ಭುತವಾದ ತತ್ವ ಇದು. ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ ಅನ್ನುವಂತಹ ಭಾವನೆ ಬಂದರೆ ನಮಗೆ ಪಾಪಕರ್ಮಗಳೂ ಆಗೋದಿಲ್ಲ ನಮ್ಮಿಂದ. ಪರಮಾತ್ಮ ಇಲ್ಲ, ಅವನಿಲ್ಲ, ಅವನು ತಿಂದ್ಬಿಟ್ರಾಯ್ತು, ಒಳಗಡೆ ಹೋಗಿ ಬಾಗಿಲು ಹಾಕೊಂಡು ತಿಂದ್ರಾಯ್ತು, ಏಕಾದಶಿ ಏನಾಗಬೇಕಾಗಿದೆ. ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ. ಯಾವತ್ತೂ ಕೂಡ ನಾವು ಊಟವನ್ನು ವೇಸ್ಟ್ ಮಾಡೋದಿಲ್ಲ, ಯಾವುದನ್ನೂ ವೃಥಾ ಖರ್ಚು ಮಾಡೋದಿಲ್ಲ, ಸುಮ್ಮನೆ ಹಾಗೆ ಎಸೆಯೋದಿಲ್ಲ. ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ. ಅವನು ನಮ್ಮ ಒಂದು ಪೊಸಿಷನ್ಗಿಂತ, ನೋಡಿ, ನಮ್ಮ ಒಂದು ಪೊಸಿಷನ್ಗಿಂತ ಅವನು ಕೆಳಮಟ್ಟದಲ್ಲೇ ಇರಬಹುದು, ಭಿಕ್ಷುಕನಾಗಿರಬಹುದು, ಅವನಲ್ಲೂ ಪರಮಾತ್ಮ ಇದ್ದಾನೆ. ಎಲ್ಲರನ್ನ ಕಾಣುವ ಹಾಗೆ ಅವನನ್ನು ಕಾಣುವಂಥ ಭಾವನೆ ನಮ್ಮಲ್ಲಿ ಬರ್ತದೆ. ಯಾವ ರೀತಿಯ ರಗಳೆಯೂ ಕೂಡ ಇರೋದಿಲ್ಲ. ಅದಕ್ಕೆ ಯಃ ಪಶ್ಯತಿ ಸಹ ಪಶ್ಯತಿ, ಯಾರು ಎಲ್ಲರಲ್ಲಿ ನನ್ನನ್ನು ಕಾಣ್ತಾನೋ ಅಂಥವನು ನನ್ನ ನೋಡಿದ್ದಾನೆ, ತಿಳಿದಿದ್ದಾನೆ ಅಂತ ಅರ್ಥ. ಕ್ಷಮಿಸಿ, ಸಮಂ ತಿಷ್ಠಂತಂ, ಸಮನಾಗಿ ಇದ್ದಾನೆಂದು. ವಿನಶ್ಯತ್ಸು, ವಿನಶ್ಯತ್ಸು ಹುಟ್ಟು ಸಾವು ಮೊದಲಾದ ದೋಷವುಳ್ಳ ಪ್ರಾಣಿಗಳಲ್ಲಿ ಇರುತ್ತಾ. ಸುಖ ದುಃಖ, ಹುಟ್ಟು ಸಾವು, ಯಾವುದೋ ಎರಡು ಬರ್ಕೊಳ್ಬೋದು. ಸುಖ ದುಃಖ, ಹುಟ್ಟು ಸಾವು ಮೊದಲಾದ ದೋಷವುಳ್ಳ ಪ್ರಾಣಿಗಳಲ್ಲಿ ಇರುತ್ತಾ. ಸುಖ ದುಃಖ, ಹುಟ್ಟು ಸಾವು ಮೊದಲಾದ ದೋಷವುಳ್ಳ ಪ್ರಾಣಿಗಳಲ್ಲಿ ಇರುತ್ತಾ. ಅವಿನಶ್ಯಂತಂ, ಅವಿನಶ್ಯಂತಂ, ದುಃಖ ಮೊದಲಾದ ದೋಷವಿಲ್ಲದವನನ್ನಾಗಿ, ದುಃಖ ಮೊದಲಾದ ದೋಷವಿಲ್ಲದವನನ್ನಾಗಿ. ಯಃ ಪಶ್ಯತಿ, ಯಾರು ತಿಳಿಯುತ್ತಾನೋ. ಸಹ ಪಶ್ಯತಿ, ಅವನೇ ಯಥಾರ್ಥ ಜ್ಞಾನ ಉಳ್ಳವನು ಎಂದರ್ಥ. ಅವನೇ ಯಥಾರ್ಥ ಜ್ಞಾನ ಉಳ್ಳವನು. ಪ್ರಶ್ನೆ ಇದ್ರೆ ಕೇಳಿ. ಹರೇ ನಮ. ಪ್ರಶ್ನೆ ಇಲ್ಲ ಆಚಾರ್ಯ, ಆದರೆ ಸಮನ್ವಯ. ಜೀವಸ್ಯ ಜೀವ, ಪ್ರಾಣಸ್ಯ ಪ್ರಾಣ. ಎಲ್ಲ ಜೀವ ಜಂತುನಲ್ಲಿ ಇರೋದು ಪರಮಾತ್ಮ ಒಬ್ಬನೇ. ಮೇಲಿನ ಜಡ ಸತ್ತೋಗುತ್ತೆ, ಆದರೆ ಜೀವ ಹೋದಾಗ ಜೀವದ ಜೊತೆಗೆ ಪರಮಾತ್ಮನೂ ಸದಾ ಕಾಲ ಇರ್ತಾನೆ. ಆ ಜ್ಞಾನ ನಮ್ಗಿಲ್ದೇ ಇರ್ಬೋದು, ಬಟ್ ಅಲ್ಲಿಂದ ನಾಮಕರ್ತ ಹರಿಕರ್ತ ಬರುತ್ತೆ. ಇದು ಮಾಡೋನು ಅವನು, ಮಾಡಿಸೋನು ಅವನೇ. ಅದು ನಾವು ಮಿಸ್ಬಿಹೇವ್ ಮಾಡಿ ಏನಾದ್ರು ಕೆಟ್ಟ ಕೆಲಸ ಮಾಡಿದ್ರೆ ಅದು ನಮ್ದು ಕರ್ಮ, ಅದೊಂದು ಸ್ವವಸ್ತು ಪ್ರವರ್ತತೆ ಅಷ್ಟೇ. ಧನ್ಯವಾದ. ನಮಗೆ ಒಂದು ವೇಳೆ ಇದೊಂದು ಸಂಪೂರ್ಣ ಜ್ಞಾನ ಏನಾದರೂ ಇತ್ತು ಅಂತ ಆದರೆ, ಅಂದರೆ ಈ ಒಂದು ಜ್ಞಾನ ಸದಾಕಾಲ ಇತ್ತು ಅಂತ ಆದರೆ, ನಮ್ಮ ಒಂದು ಪ್ರಾರಬ್ಧ ಕರ್ಮ ಎಷ್ಟೇ ಪ್ರಬಲವಾಗಿರಲಿ ಅದು ಇನ್ನುಳಿದ ಕರ್ಮವನ್ನು ಮಾಡಿಸ್ಲಿಕ್ಕೆ ಬಿಡೋದಿಲ್ಲ.
ಅಷ್ಟು ಪ್ರತಿಬಂಧಕ ಈ ಒಂದು ಜ್ಞಾನ. ಹ್ಮ್ ಅಂದ್ರೆ ಪಾಪ ಕರ್ಮಕ್ಕೆ ಈ ಒಂದು ಜ್ಞಾನ ಪ್ರತಿಬಂಧಕವಾಗತ್ತೆ. ಆದ್ರೆ ಈ ಪಾಪ ಕರ್ಮ ಇರೋದಿಲ್ಲ, ಅದೇ ಪ್ರಾರಬ್ಧ. ಈ ಒಂದು ಜ್ಞಾನ ಯಾವಾಗಲೂ ನಮಗೆ ಇರೋದಿಲ್ಲ, ಅದೇ ಪ್ರಾರಬ್ಧ. ಅದೇ ಪ್ರಾಬ್ಲಮ್. ಅಹಂಕಾರ ಹೋಗ್ಬಿಡುತ್ತೆ, ದುರಹಂಕಾರ. ಹಾ, ಸ್ವಲ್ಪ ಗೊತ್ತಾಯ್ತು ಅಂದ್ರೆ ನನಗೆ ಗೊತ್ತಾಯ್ತು, ನಾನೇ ನಾ ಜ್ಞಾನಿ, ಯಾಕೆ ನಾನೇ ಎದ್ದೇಳ್ಬೇಕು, ಪಂಡಿತ. ಅವರು ಬಂದ್ರೆ ನಾ ಯಾಕೆ ಎದ್ದೇಳ್ಬೇಕು. ಪಾಪ ಅದೇ ಒಬ್ರು ಶಾಸ್ತ್ರವನ್ನು ಓದಿಲ್ಲ ಅಂತ ಅನ್ಕೊಳ್ಳಿ, ಆದ್ರೆ ನಿತ್ಯ ಕರ್ಮಾನುಷ್ಠಾನಿಗಳೇ ಆಗಿದ್ದಾರೆ, ವಯೋವೃದ್ಧರು. ಮೊದಲಿಂದ ಅವರು ಈ ಒಬ್ಬ ಹುಡುಗ ವಿದ್ಯಾಪೀಠಕ್ಕೆ ಹೋಗಿನ ಮುಂಚೆ ಅವರಿಗೆಲ್ಲ ನಮಸ್ಕಾರ ಮಾಡ್ತಿರ್ತಾನೆ. ಏನೋ ಒಂದು ಹೋಗಿ ಸುಧಾ ಪರೀಕ್ಷೆ ಕೊಟ್ಟು ಶಾಲು ಹೊದಿಸ್ಕೊಂಡು ಬಂದ ಅಂತಂದ್ರೆ ಅವರು ಬಂದಾಗ ಎದ್ದೇಳೋದಿಲ್ಲ, ಮಾತಾಡಿಸೋದಿಲ್ಲ, ನಮಸ್ಕಾರವೂ ಮಾಡೋದಿಲ್ಲ, ಅಲ್ಲೇ ಬರೋದು. ಈ ಅಹಂಕಾರ ಬೇಡ, ಈ ಡಾಂಭಿಕತನ ಬೇಡ. ವಿದ್ಯಾ ವಿನಯೇನ ಶೋಭತೆ. ಇದೆ. ಹೌದಾ, ಇದೇ ಅಲ್ಲೇ ಪ್ರಾಬ್ಲಮ್. ಎಷ್ಟು ಜ್ಞಾನ ಬರ್ತದೆ ಅಷ್ಟು ಶೀಘ್ರ ಅಹಂಕಾರ ಬರ್ತದೆ. ಇನ್ನೂ ವಿದ್ಯೆ ಜಾಸ್ತಿನೇ ಬಂದ್ರೆ ಬರುತ್ತೆ. ಚಿಂತೆ ಇಲ್ಲ, ಅಹಂಕಾರ ಬರಬಾರದು. ಹೌದು. ಇಲ್ಲ, ನಮ್ಮ ಸ್ವಾಮಿಗಳು ಇಷ್ಟು ಸ್ವಾಮಿಗಳಾದ್ರೂ ತಾಯಿನ ನೋಡ್ರೆ ಮೊದಲು ನಮಸ್ಕಾರ ಮಾಡ್ತಾರೆ. ಹಾ ಹಾ ಹಾ. ಧನ್ಯವಾದ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ.